5 ಬಾರಿ ತಿರುಗಿಸಿ. 1 2 3 4 5 ಅಪೋಸಿಟ್ ಡೈರೆಕ್ಷನ್ ಅದರ ವಿರುದ್ಧವಾಗಿ. 1 2 3 4 5. ಈಗ ಕುತ್ತಿಗೆ ವ್ಯಾಯಾಮ, ಜಾಯಿಂಟ್ ಇನ್ ಪ್ಲಾನ್. ಕುತ್ತಿಗೆ ವ್ಯಾಯಾಮವನ್ನು ಮಾಡೋಣ. ಎಡಕ್ಕೆ ಬಲಕ್ಕೆ, ಎಡಕ್ಕೆ ಬಲಕ್ಕೆ ನಿಧಾನವಾಗಿ ಮಾಡಿರಿ. ಉಸಿರು ದೀರ್ಘವಾಗಿ ಒಂದು ಕಡೆ ಕೆಳಗೆ ಇಳಿದಾಗ ಮೇಲೆ ಬರೋ ಉಸಿರನ್ನ ಹೊರಗೆ ಹಾಕಿ ಮತ್ತೆ ನಿಧಾನವಾಗಿ ಉಸಿರನ್ನ ತಗೊಳ್ತಾ ಮೇಲೆ ಮಾಡಬಹುದು. ಈ ರೀತಿ 1 2 3 4 5. ಈಗ ಮುಂದೆ ಹಿಂದೆ 1 2 3 4 5. ಈಗ ಕುತ್ತಿಗೆಯನ್ನ ಬಲಕ್ಕೆ ಎಡಕ್ಕೆ ತಿರ್ಸೋದು. ಬಲಗಡೆ 1 2 3 4 5. ಈಗ ಬಲಗಡೆ ನಿಮ್ಮ ಏನು ಬಲ ತೊಡೆ ಐತಲ್ಲ ಆ ಕಡೆ ಮುಖ ಮಾಡ್ರಿ. ಆ ಕಡೆ ಮುಖ ಮಾಡಿ 5 ಬಾರಿ ಗೋಣನ ಅಗಡಿ. 1 2 3 4 5. ಈಗ ನಿಮ್ಮ ಎಡತೊಡೆ ಕಡೆ ಮುಖ ಮಾಡಿ 5 ಬಾರಿ ನಿಮ್ಮ ಕುತ್ತಿಗೆಯನ್ನ 1 2 3 4 5. ಆಯ್ತು. ಈಗ ಕುತ್ತಿಗೆಯನ್ನ 360 ಡಿಗ್ರಿ ರೊಟೇಷನ್ ಮಾಡಬೇಕು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಕುತ್ತಿಗೆ ಸಂಪೂರ್ಣ ಒಂದು ಸುತ್ತ ಹಾಕಿ ಬರ್ಬೇಕು. 5 ಬಾರಿ ಮಾಡಿ. ಈಗ ಎಡದಿಂದ ಬಲಕ್ಕೆ 1 2 3 4 5. ಇದರ ವಿರುದ್ಧವಾಗಿ ಈಗ ಬಲದಿಂದ ಎಡಕ್ಕೆ ತಿರುಗಿಸಿ. 1 2 3 4 5. ಆಯ್ತು, ಸ್ಟಾಪ್. ಈಗ ಜಾಯಿಂಟ್ ಇನ್ಲಿನೆಸ್ ನಿಮ್ಮ ಭುಜಕ್ಕೆ ಏನಂದ್ರೆ ವ್ಯಾಯಾಮ ಆಗುತ್ತೆ. ಇಲ್ಲ, ಒಂದು ಕೈ ಕೆಳಗೆ 3 ಬಾರಿ ಮೇಲೆ ಮಾಡ್ರಿ. ಉಸಿರನ್ನ ಎಳ್ಕೊಳ್ರಿ. ಎಳ್ಕೊಂಡು ಕಾಲಕ್ಕೆ ಕೊಡ್ರಿ. ಸ್ಟಾಪ್. ಈಗ ಸಿಂಹ ಕಲ್ತೀನಿ. ಸಿಂಹದ ಥರ ಇಷ್ಟು ದಿನ ಶಬ್ದ ಇಲ್ಲದೆ ಮಾಡ್ತಿದ್ರಿ. ಈಗ ಏನು ಮಾಡ್ಬೇಕಂದ್ರೆ ಒಳಗಿಂದು ನಾವೀಗ ಮಾಡಿ ತೋರಿಸ್ತೀವಿ ಯಾವ ರೀತಿ ಸಿಂಹ ಒಳಗಿಂದು ಬ್ಯಾಡ್ ಗ್ಯಾಸ್ ಎಲ್ಲ ಹೊರಗೆ ಹಾಕ್ತಿರ್ತಲ್ಲ ಆ ರೀತಿ ಒಳಗಿಂದ ಗ್ಯಾಸ್ ಹೊರಗೆ ಬರ್ಬೇಕು. 5 ಬಾರಿ ಮಾಡಿ. ಸ್ಟಾಪ್ ಸ್ಟಾಪ್. ಸ್ಟಾಪ್ ಸ್ಟಾಪ್ ಮಾಡಿ. ಈಗ ಕುತ್ತಿಗೆ, ಜೋಡು ಮತ್ತು ಗ್ರಂಥಿಗಳು ಮೇಲೆ ಕೆಳಗೆ ಮಾಡಿ. 1 2 3 4 5. ಈಗ ಮುಂದೆ ಹಿಂದೆ 1 2 3 4 5. ಈಗ ಕೈಯನ್ನು ಪೂರ್ತಿ ಇದೆ. 1 2 3 4 5. ಈ ಕೈ ಕೆಳಗಿತ್ತಲ್ಲ, ಈ ಕೈ ಮೇಲ್ ಮಾಡಿ. ಅಪ್ವರ್ಡ್. ನಿಮ್ಮ ಕೈ ಮೇಲ್ಮುಖವಾಗಿರ್ಬೇಕು. 1 2 3 4 5.
ಈಗ ಕೈ ಪೂರ್ತಿ ಈ ಸಾಡ್ದಂಗೆ 1 2 3 4 5. ಈಗ ಕೈಗಳ ಬೆರಳುಗಳು ಸ್ನಾಯುಗಳಿಗೆ ವ್ಯಾಯಾಮ. ಕೈ ಮುಂದೆ ಮಾಡ್ರಿ. ಈಗ ರೊಟೇಷನ್ ಮಾಡ್ರಿ. 1 2 3 4 5. ಅದರ ಅಪೋಸಿಟ್ ಡೈರೆಕ್ಷನ್. 1 2 3 4 5. ನೀವು ಬರಿತಿರ್ತೀರಿ, ಭಾಳ ಬರೋದು ಕೈ ನೋಯುವಾಗ ಒಂದು ಸ್ವಲ್ಪ ಈ ಆಸನ ಮಾಡಬೇಕು. ಭಾಳ ಬರೋದು ಕೈ ನೋಯ್ತಿರ್ತೈತಲ್ಲ, ಅವಾಗ ಒಂದು ಸ್ವಲ್ಪ ಹಿಂಗೆ ಸುತ್ತಬೇಕು. ಈಗ ಕೈ ಅರ್ಧ ಮಡಿಸಿದ್ದಿರ್ಬೇಕು. ಈ ರೀತಿ ಮಾಡಿ. 1 2 3 4 5. ಅದರ ವಿರುದ್ಧವಾಗಿ ಎಡದಿಂದ ಬರುತ್ತೆ. 1 2 3 4 5. ಆಯಿತು. ಈಗ ನಿಂತ್ಕೊಂಡು ಮಾಡೋಣ.